ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಕೂಡ ಪ್ರಾಯೋಗಿಕವಾಗಿ ಹಸಿರು ನಿಶಾನೆಯನ್ನು ತೋರಿರುವಂತದ್ದು. ಸದ್ಯ ನಾನೀಗ ರಾಗಿಗುಡ್ಡ ಫ್ಲೈಓವರ್ ಏನಿದೆ, ರಾಗಿಗುಡ್ಡ ಫ್ಲೈಓವರ್ ಇಂದ ಸಿಲ್ಕ್ ಬೋರ್ಡ್ ವರೆಗೂ ಕೂಡ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಒಂದು ಸಂಚಾರವನ್ನ, ಒಂದು ಅವಕಾಶವನ್ನು ಕೂಡ ಕಲ್ಪಿಸುತ್ತೆ. ಸದ್ಯ ಈಗಾಗಲೇ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ರಾಗಿಗುಡ್ಡ ಫ್ಲೈಓವರ್ ನಿಂದ ಸಿಲ್ಕ್ ಬೋರ್ಡ್ ವರೆಗೂ ಅಂದ್ರೆ 3.36 ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಕೂಡ ಹೊಂದಿರುವಂತದ್ದು. 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. 4 ಮೆಟ್ರೋ ಸ್ಟೇಷನ್ಗಳು ಕೂಡ ಬರುತ್ತೆ. ಅಂದ್ರೆ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ನಲ್ಲಿ 4 ಮೆಟ್ರೋ ಸ್ಟೇಷನ್ಗಳಿಗೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿರುವಂತದ್ದು. ಅಂದ್ರೆ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ವರೆಗೂ ಏನೊಂದು ಸಂಚಾರವನ್ನು ಮಾಡುವಂತ ವಾಹನಗಳಿದ್ದಾವೆ, ವಾಹನಗಳಿಗೆ ಅಲ್ಲಿ ಅಂದ್ರೆ ಸಿಲ್ಕ್ ಬೋರ್ಡ್ ನಲ್ಲಿ 5 ಹಂತದ ರ್ಯಾಂಪ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ 5 ಹಂತದ ರ್ಯಾಂಪ್ ಗಳಲ್ಲಿ ಈ ಕಡೆಯಿಂದ ವಾಹನಗಳು ಸಂಚಾರ ಮಾಡುವಂತವರಿಗೆ 3 ರ್ಯಾಂಪ್ ಗಳ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ಕಡೆ ಭಾಗದಿಂದ ರಾಗಿಗುಡ್ಡಕ್ಕೆ ಬರುವಂತ ವಾಹನಗಳಿಗೆ 2 ರ್ಯಾಂಪ್ ಗಳನ್ನ ಒಂದು ಅವಕಾಶವನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿರುವಂತದ್ದು. 3 ರ್ಯಾಂಪ್ ಗಳು ಈಗಾಗಲೇ ಸದ್ಯಕ್ಕೆ ನಿರ್ಮಾಣವಾಗಿದೆ. ಆ ಭಾಗದಿಂದ ಏನೊಂದು BTM ಲೇಔಟ್ ಇರ್ಬೋದು, ರಾಗಿಗುಡ್ಡಕ್ಕೆ ಸಂಚಾರಕ್ಕೆ ಅವಕಾಶ ಕಲ್ಪಿಸುವಂತ 2 ರ್ಯಾಂಪ್ ಗಳನ್ನ ಇನ್ನೇನು ನಿರ್ಮಾಣವನ್ನು ಕೂಡ ಮಾಡಬೇಕಾಗಿರುವಂತದ್ದು. 3 ರ್ಯಾಂಪ್ ಗಳು ಈಗಾಗಲೇ ಸದ್ಯಕ್ಕೆ ನಿರ್ಮಾಣವಾಗಿದೆ. ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ನ ವಿಶೇಷತೆಗಳು ಏನು ಅನ್ನುವಂಥದ್ದಾದ್ರೆ, ಕೆಳಭಾಗದಲ್ಲಿ ಅಂದ್ರೆ ಮೊದಲನೇ ಹಂತದಲ್ಲಿ ವಾಹನಗಳು ಓಡಾಡುತ್ತೆ. ಅಂದ್ರೆ ಬೇರೆ ಬೇರೆ ಏರಿಯಾಗಳಿಗೆ ಒಂದು ಸಂಚಾರಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸುತ್ತೆ. ಅಲ್ಲಿ ಸಿಗ್ನಲ್ ಗಳು ಇರುತ್ತೆ. ಎರಡನೇ ಹಂತದ ಈಗಾಗಲೇ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾ ಇದ್ದಾರೆ. ಎರಡನೇ ಹಂತದ ಈ ಒಂದು ಫ್ಲೈಓವರ್ ನಲ್ಲಿ ಯಾವುದೇ ತರವಾದಂತ ಸಿಗ್ನಲ್ ಗಳಿಗೆ ಅವಕಾಶ ಇರೋದಿಲ್ಲ. ನೇರವಾಗಿ ಸಿಗ್ನಲ್ ಫ್ರೀ ಆಗಿ ಸಿಲ್ಕ್ ಬೋರ್ಡ್ ವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಬಹುದು. ಇದು ಎರಡನೇ ಹಂತದ್ದಾದ್ರೆ, ಮೂರನೇ ಹಂತದಲ್ಲಿ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ ಮೇಲ್ಭಾಗದಲ್ಲಿ, ಈ ಒಂದು ಮೇಲ್ಭಾಗದ ಫ್ಲೈಓವರ್ ನಲ್ಲಿ ಮೆಟ್ರೋ ಟ್ರೈನ್ ಸಂಚಾರ ಮಾಡುತ್ತೆ. ಯಾವ ಮಾರ್ಗದ ಮೆಟ್ರೋ ಟ್ರೈನ್ ಅಂತ ಹೇಳಿದ್ರೆ RV ರೋಡ್ ಟು ಬೊಮ್ಮಸಂದ್ರ ಮಾರ್ಗವಾಗಿ ಅಂದ್ರೆ ಹಳದಿ ಮಾರ್ಗದಲ್ಲಿ ಸಂಚಾರ ಮಾಡುವಂತ ಮೆಟ್ರೋ ರೈಲ್ ಏನಿದೆ, ಆ ಒಂದು ಮೆಟ್ರೋ ರೈಲ್ಗೆ ಸಂಚಾರಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ದೇಶದಲ್ಲಿ ಎರಡನೇದು ಅನ್ನಂತ ಹೇಳಲಾಗ್ತಿದೆ. ಮತ್ತೆ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಇಂಥದ್ದೊಂದು ಡಬಲ್ ಡೆಕ್ಕರ್ ಫ್ಲೈಓವರ್ ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳನ್ನ ಈಗಾಗಲೇ ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ನಾನು ಕೂಡ ನಿಮಗೆ ತೋರಿಸಿದೆ ಈಗಾಗಲೇ ಕೂಡ ಏನೇನೆಲ್ಲ ವಿಶೇಷತೆಗಳಿದೆ ಅಂತೇಳಿ. ಒಟ್ಟು 3 ಹಂತದಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ನ ಒಂದು ವಿಶೇಷತೆಗಳಿರುವಂತದ್ದು. ನೇರವಾಗಿ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ವರೆಗೂ ಕೂಡ ವಾಹನ ಸವಾರರು ಯಾವುದೇ ತರವಾದಂತ ಸಿಗ್ನಲ್ ಇಲ್ಲದೆ ಸಿಗ್ನಲ್ ಫ್ರೀ ಆಗಿ ಸಂಚಾರ ಮಾಡಲಿಕ್ಕೆ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಸಾಕಷ್ಟು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.